ತಗೊಂಡ್ರೆ ನಾನು ಕೊಡ್ತೀನಿ. ಮನೇಲಿ ನೆಡ್ಕೊಂಡಿದ್ದಾರಲ್ಲ, ಏನು ಸೈಡ್ ಬೇಕಂತ ಕೊಡ್ತೀನಿ, ಮಾಡ್ಕೊಳ್ಳಿ. ಇವೆಲ್ಲ ಬೇಡಕ್ಕೆ ಹೋಗ್ಬೇಡಿ. ಸಾರ್ವಜನಿಕ ಸ್ವತ್ತಲ್ಲಿ ಖಾಸಗಿ ದಬ್ಬಾಳಿಕೆ ಮಾಡಕ್ ಹೋಗ್ಬೇಡ್ರಿ, ತಪ್ಪಾಗುತ್ತೆ. ನನ್ನನ್ನು ಅಲ್ಲಿ ತನಕ ಬರೋದು ಇಟ್ಕೊಳಕ್ ಹೋಗ್ಬೇಡ್ರಿ. ಕಾನೂನು ಬಗ್ಗೆ ಎಲ್ಲರೂ ಒಂದೇ. ನಾನು ಪ್ರಜಾಪ್ರಭುತ್ವ ಶಾಸಕನಾಗಿದ್ದೀನಿ, ಅದೇ ಒಂದು ಹೋರಾಟದಲ್ಲಿ ಅವೆಲ್ಲ ಬೇಡ ರೀ. PM ಗೌರ್ಮೆಂಟ್ ಸಂಬಂಧಪಟ್ಟಿದೆಯೇ ಇಲ್ವೋ? ಯಾರಿಂದ ನೀವು ಆಯ್ತು, ದಾನ ಕೊಡ್ತೀನಿ, ನಾನು ತಗೊಂಡ ಕೊಡಿ. ಮತಗಟ್ಟದಲ್ಲಿ ಹಾಕ್ಬೋದು ಅಂತ ಏನಾದ್ರು ಕೊಡಿ, ನನಗೆ ಮತ ಕೊಡಿ. ಏನ್ ಕದ ತಾರತಮ್ಯ ಮಾಡ್ತೀರಿ? ಶಾಸಕರಿಗೆ ಅಗೌರವ ಆಗತಕ್ಕಂಥ ಕೆಲಸ ತಾಲೂಕಲ್ಲಿ ಮಾಡಕ್ ಹೋಗ್ಬೇಡಿ. ಅಗೌರವ ಅಂದ್ರೆ ಎಂಟ್ರಿ ಆಗ್ತೀವಿ ದಡ್ಡ. ನಾನು ಅದನ್ನೇ ಹೇಳ್ತಾ ಇರೋದು, ಆಕೃತ ಎಲ್ಲರೂ ಹಾಕ್ರಿ. ಅದಕ್ಕೆ ನನ್ನ ಮೇಕೆ ಹೆಜ್ಜೆ ಹಾಕಿದ್ದೀನಿ. ವಿಷಯ ಇಷ್ಟ ಅಷ್ಟೇ ಮಾತ್ರ. ಯಾವ ಫೋಟೋಸ್ ಇರಬೇಕು, ಯಾವ್ದು ಇರಬಾರ್ದು, ಫಸ್ಟ್ ನಿಮ್ಮ ಸ್ಟಡಿ. ನೀವು ಫಸ್ಟ್ ಸ್ಟಡಿ ಮಾಡಿ. ಯಾರೋ ದಾನಿಗೆ ಕೊಟ್ರಂತೆ, ದಾನಿ ಫೋಟೋ ಹಾಕೊಂಡ್ಬಿಟ್ರಂತೆ. ನನ್ನ ಯೂನಿಫಾರ್ಮ್ ಇಟ್ಕೊಂಡಿದ್ದೀನ. ಮೀಟಿಂಗ್ ಅಲ್ಲಿ ಪಾಸ್ ಮಾಡಬೇಕು, ಪಾಸ್ ಮಾಡಿ ನಮ್ದು ಹಾಕ್ಬೇಕಲ್ಲಿ, ಇಲ್ಲ ತೆಗಿಬೇಕು. ಅರ್ಥ ನಿಮಗೆ? ಇಲ್ಲ ನಾನು ಜನ ಹಾಕೊಂಡು ಬರ್ತೀನಿ, ಬಲ ಸ್ವಲ್ಪ ಅಂತ ನೋಡ್ತೀನಿ. ನಾವೇ ಸುಪ್ರೀಂ, ನಾನು ಸುಪ್ರೀಂ. ನಾನು ಕಾನೂನು ಬಿಟ್ಟು ಹಾಕೋದು ಹೇಳ್ತಾ ಇಲ್ಲ, ಕಾನೂನು ಅಡಿಯಲ್ಲಿ ಹಾಕೋ ಅಂತ ಹೇಳ್ತಾ ಇರೋದು. ನಿನ್ನ ಕಾನೂನು ಅಡಿಯಲ್ಲಿ ಹಾಕ್ಬೋದು ಅಂತ ಇದ್ರೆ ಕೊಡು ಸರ್, ಹಾಕ್ಬೋದು ಅಂತ ಸರ್, ಹಾಕಿದ್ದೆ ಕೊಡಿ. ಅದಕ್ಕೂ ಶ್ರೀನಿವಾಸ ಎಷ್ಟು ಜನ ನೀವು ನಿಮ್ಮ ಜಾಗ ಯಾರು ಹೇಳ್ರಿ? ಆ ಮಹಾನ್ ಸರ್ಕಾರಿ ಹಾಸ್ಪಿಟಲ್, ಸರ್ಕಾರಿ ಜಾಗ ಎಷ್ಟು ಜನ ಮಾಡಕ್ ಹೇಳ್ರಿ? ಸ್ಟ್ಯಾಚು ಹಾಕಿದ್ದೀನ ಇದೇನ್ರಿ? ಇದೆಯಾ? ಆವಾಗ ಸೀಮಣ್ಣ ದಾನ ಮಾಡತಕ್ಕಂಥ ದಾವಿ ಕೇಳಿಸ್ಕೊಂಡವ್ರೆ. ಅದು ಪಶುಸಂಗೋಪನಾ ಇಲಾಖೆಯಲ್ಲಿ ಅದು ಸ್ಟ್ಯಾಚು ಹಾಕ್ಬೇಕಂತ ಮಾಡೋರು. ಇದನ್ನ ಇನ್ನೊಂದ್ಸರಿ ಮತ್ತೆ ಹೇಳ್ತಿದ್ದೀನಿ, ಸ್ವಾಮಿ ಮನೆ ಕೆಲ್ಸಕ್ಕೆ ಹೋಗ್ಬೇಡಿ. ಅರ್ಥ ನಿಮ್ಗೆ? ಅದು ತಪ್ಪಾಗ್ತದೆ. ಸೊ ಇಲ್ಲ ಅಂದ್ರೆ ಕಷ್ಟ ಆಗ್ತದೆ, ತಿದ್ಕೊಳ್ಳಿ. ನಾನು ಹಾಕ್ಬೇಡ ಅಂತ ಹೇಳಿದೆ, ಕಾನೂನು ರೀತಿಯಲ್ಲಿ ಹಾಕಿದ್ರೆ ಹಾಕಿ. ಯಾಕೆ ನಿಮ್ಗೆ ಗೊತ್ತಿಲ್ವ ದಾರಿ ಮಾಡಿಸೋಕೆ? ಮೀಟಿಂಗ್ ಅಲ್ಲಿ ಪಾಸ್ ಮಾಡಿ ಬಂದ ಕೇಳಿ, ಶಾಸಕರಿಗೆ ಪರ್ಟಿಕಲ್ ಕೇಳಿದ್ದಾರೆ ಮೀಟಿಂಗ್ ಅಂತೇಳಿ, ಅದೇನು ದಾನ ಮಾಡ್ಬೇಕು, ನಾನು ದಾನ ಮಾಡ್ತೀನಿ. ಅರ್ಧ ಅದನ್ನು ದಯವಿಟ್ಟು ಅದನ್ನ ಸ್ವಲ್ಪ ಇದು ಮಾಡಿ ಸೀರಿಯಸ್ ಅಂತ ನೋಡಿದ್ರು. ಮತ್ತೆ ನೀವು ಬೇರೆ ಲೆವೆಲ್ ಹೋಗಿ ಬಿಡ್ಬಿಡೋದು. ಈಗಾಗಲೇ ಮೀಟಿಂಗ್ ಅಲ್ಲಿ ಹೇಳಿದ್ದೀವಿ, ಬಿಡಕ್ಕೆ ಹೋಗ್ಬೇಡಿ. ಯಾವ ಮೀಟಿಂಗ್ ಇದೆ? ಎಷ್ಟು ಮೀಟಿಂಗ್ ಇದೆಯಾ?